ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಈ ವಿಡಿಯೋದಲ್ಲಿ ಒಂದು ಮಾಗೋಡ್ ಫಾಲ್ಸನ್ನು ನೋಡೋಣ. ಈ ಮಾಗೋಡ್ ಫಾಲ್ಸು ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಬರೋದು. ಇದು ಸೆಟ್ಲೈಟ್ ವ್ಯೂ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ವಾ, ಇದು ಮಾಗೋಡ್ ಜಲಪಾತದ ಸೆಟ್ಲೈಟ್ ವ್ಯೂ. ಇದು ಕಾರವಾರ ಜಿಲ್ಲೆಯ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಲ್ಲಿ ಬರುತ್ತೆ. ಇದು ರೈಟ್ ಸೈಡಿಗೆ ಹೋದರೆ ಗಂಟೆ ಗಣಪತಿ, ಲೆಫ್ಟ್ ಸೈಡು ಇದು ಜೇನುಗುಡ್ಡ, ಹಾಗೆ ಮಾಗೋಡ್ ಫಾಲ್ಸ್ಗೆ ಹೋಗ್ತಕ್ಕಂಥ ರಸ್ತೆ ಇದು. ಈ ಮಾರ್ಗವಾಗಿ ಹೋದರೆ ನಾವು ಮಾಗೋಡ್ ಫಾಲ್ಸಿಗೆ ಹೋಗ್ತೇವೆ, ಹಾಗೆ ಜೇನುಕಲ್ಲು ಗುಡ್ಡಕ್ಕೂ ಕೂಡ ನಾವು ಹೋಗ್ತೇವೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಆಗಿ ಬೈಕ್ ಇದ್ದರೆ 20 ರೂಪೀಸನ್ನು ತೊಗೊಳ್ತಾರೆ. ಇದು ನಾವು ಏನು ಡೈರೆಕ್ಷನ್ ತೋರಿಸಿದ್ರಲ್ಲ ಆ ಮಾರ್ಗವಾಗಿ ಹೋಗಬೇಕು ಮಾಗೋಡ್ ಫಾಲ್ಸು. ಸೊ ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಬರೆದಿದ್ದಾರೆ. ಇದು ಬೆಡ್ತಿ ನದಿಯ ಸೃಷ್ಟಿ. ಇದು ಮಾಗೋಡ್ ಫಾಲ್ಸು 200 ಮೀಟರ್ ಎತ್ತರದಿಂದ ಬೀಳುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ರೋಡು ಕಚ್ಚಾ ರೋಡ್ ಆಗಿರುತ್ತೆ. ನೋಡಿ, ಜಲಪಾತದ ಬಗ್ಗೆ ಒಂದು ಮಾಹಿತಿಯನ್ನು ಹಾಕಿದ್ದಾರೆ, ನೋಡೋಣ. ಮಾಗೋಡ್ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಜನಪ್ರಿಯ ಜಲಪಾತವಾಗಿದೆ. ಯಲ್ಲಾಪುರ ತಾಲೂಕಿನಲ್ಲಿ ಬೆಡ್ತಿ ನದಿ ಸುಮಾರು 200 ಮೀಟರ್ ಎತ್ತರದಿಂದ ದೈತ್ಯ ಬಂಡೆಯ ಮೇಲೆ 2 ಭಾಗಗಳಾಗಿ ಧುಮುಕಿ ಮಾಗೋಡ್ ಜಲಪಾತ ಸೃಷ್ಟಿಯಾಗಿದೆ. ವಾಹನ ನಿಲುಗಡೆಯಿಂದ ಜಲಪಾತದ ವೀಕ್ಷಣಾ ಮಂಚದ ತನಕ ತಲುಪಲು ಉತ್ತಮ ಕಾಲು ಹಾದಿ ಇದೆ. ಮಾಗೋಡ್ ಜಲಪಾತಕ್ಕೆ ಭೇಟಿ ನೀಡಲು ಅತ್ಯುತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಜನವರಿವರೆಗೆ. ಮಾಗೋಡ್ ಜಲಪಾತಕ್ಕೆ ಸುಮಾರು ಗೋವಾದಿಂದ 205 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 90 ಕಿಲೋಮೀಟರ್, ಕಾರವಾರದಿಂದ 80 ಕಿಲೋಮೀಟರ್ ಮತ್ತು ಯಲ್ಲಾಪುರದಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದೇ ಮಾಗೋಡ್ ಜಲಪಾತ. ಇದು ಬೆಡ್ತಿ ನದಿಯ ಸೃಷ್ಟಿ. ಕರಾವಳಿಯ ಸುಂದರ ಕೊಂಕಣ ತೀರದಿಂದ ಪಶ್ಚಿಮ ಘಟ್ಟದ ಹಸಿರ ಎತ್ತರಕ್ಕೆ ಪ್ರಯಾಣ ಮಾಡಿದಾಗ ಪ್ರಕೃತಿಯ ಅದ್ಭುತ ನಮಗೆ ಕಣ್ತುಂಬಿಕೊಳ್ಳುತ್ತದೆ. ಇದು ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗರ್ಭದಲ್ಲಿ ಅಡಗಿರುವ ಗರ್ಜನೆ ಮಾಡುವ ಸೌಂದರ್ಯದ ಸಿಂಹಾಸನ ಮಾಗೋಡ್ ಜಲಪಾತ. ಎಲ್ಲಿಂದಲೂ ಹರಿದು ಬರುವ ನೀರಿನ ಹೊರೆ ಕಂದಕದ ತೆರೆದ ತೊಗಟೆಗಳಲ್ಲಿ ಬಡಿದು ಮಂಜಿನ ಮುತ್ತಿನಂತೆ ಗಾಳಿಗೆ ಚಿಮುಕುವ ಬಿಳಿ ಹೊಳೆ, ಇವೆಲ್ಲವನ್ನು ನೋಡಲು ಇದು ನಿಜಕ್ಕೂ ಪ್ರಕೃತಿಯೊಂದಿನ ಹಬ್ಬ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಈ ವಿಡಿಯೋದಲ್ಲಿ ಒಂದು ಮಾಗೋಡ್ ಫಾಲ್ಸನ್ನು ನೋಡೋಣ. ಈ ಮಾಗೋಡ್ ಫಾಲ್ಸು ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಬರೋದು. ಯಲ್ಲಾಪುರ ತಾಲೂಕಿಂದ ಸ್ವಲ್ಪ ದೂರ. ನೀವು ಚಂದಗುಳಿ ಗಂಟೆ ಗಣಪತಿ ಅಂತ ತಿಳ್ಕೊಂಡು ಕೇಳಿರ್ತೀರಿ. ಸೊ ಈ ಗಂಟೆ ಗಣೇಶ ಏನು ಗಂಟೆ ಗಣಪತಿ ಅಂತ ಏನು ಹೇಳ್ತೀವಲ್ವ, ಚಂದಗುಳಿ ಗಂಟೆ ಗಣಪತಿ, ನೀವು ಅಲ್ಲಿಂದ ಜಸ್ಟ್ ಒಂದು 5-6 ಕಿಲೋಮೀಟರ್, ಒಂದು 6 ಕಿಲೋಮೀಟರ್ ಬಂದರೆ ನೀವು ಈ ಒಂದು ಮಾಗೋಡ್ ಫಾಲ್ಸನ್ನು ನೋಡ್ಬೋದು. ಬಹಳ ಅದ್ಭುತವಾಗಿದೆ. ಈ ಒಂದು ಮಾಗೋಡ್ ಫಾಲ್ಸ್ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ನೀವು ಕೂಡ ಯಾವಾಗಾದರೂ ಫ್ರೀ ಇದ್ದಾಗ ಇಲ್ಲಿ ಬಂದು ಈ ಒಂದು ಮಾಗೋಡ್ ಫಾಲ್ಸನ್ನು ವೀಕ್ಷಣೆ ಮಾಡ್ಬೋದು. ಬಟ್ ಕೇರ್ಫುಲ್ ಆಗಿರಬೇಕು, ತುಂಬ ಡೇಂಜರಸ್ ಇದೆ. ಈ ಮಾಗೋಡ್ ಜಲಪಾತ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಪ್ರಕೃತಿಯ ಹೃದಯದಿಂದ ಬರುವ ಜೀವಂತ ಉಸಿರಾಟ. ನೀವು ಪ್ರಕೃತಿಯನ್ನು ಪ್ರೀತಿಸುತ್ತೀರಾ ಅಂದರೆ ಈ ಸ್ಥಳ ನಿಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಈ ಜಲಪಾತವು 2 ಹಂತಗಳಲ್ಲಿ ಧುಮ್ಮಿಕ್ಕಿ ಬೀಳುವ ಈ ಜಲಪಾತ ಪ್ರಕೃತಿಯ ಶಕ್ತಿಯನ್ನು, ಸೌಂದರ್ಯವನ್ನು ಒಂದೇ ಸಮಯದಲ್ಲಿ ಅನುಭವಿಸಲು ಅವಕಾಶ ಕೊಡುತ್ತದೆ. ಮೊದಲ ಹಂತದಲ್ಲಿ ಉಗ್ರವಾಗಿ ಬೀಳುವ ನೀರು ನಂತರ ಮತ್ತೊಮ್ಮೆ ಶಿಲೆಗಳ ಮಧ್ಯೆ ಸೇತು ಮಾಡಿಕೊಂಡು ಗರ್ಜನೆ ಹೆಚ್ಚಿಸಿಕೊಂಡು ಮತ್ತೊಂದು ಹಂತದಲ್ಲಿ ಅಬ್ಬರದಿಂದ ಕೆಳಗೆ ಜಿಗಿಯುತ್ತದೆ. ದೂರದಿಂದ ನೋಡಿದಾಗ ಜಲಪಾತದ ಸುತ್ತಲಿನ ಮಂಜು ಮತ್ತು ಸೂರ್ಯನ ಕಿರಣಗಳು ಸೇರಿ ಸೃಷ್ಟಿಸುವ ಬೆಳ್ಳಿ ಹೊಳಪೆ ಅದರ ವೈಶಿಷ್ಟ್ಯ. ಇಲ್ಲಿ ನಿಂತಾಗ ನೀವು ಕೇವಲ ಜಲದ ನೋಟವನ್ನೇ ನೋಡುವುದಿಲ್ಲ, ಪ್ರಕೃತಿಯ ನಾಡಿಯನ್ನು ಕೇಳುತ್ತೀರಾ. ಗಾಳಿ ತಟ್ಟುವ ಪ್ರತಿಯೊಂದು ಎಲೆ, ಕಾಡಿನ ಹಕ್ಕಿಗಳ ಕೂಗು, ಜಲಪಾತದ ಗರ್ಜನೆ, ಆಲ್ ಟುಗೆದರ್ ಕ್ರಿಯೇಟ್ ಎನ್ ಆರ್ಕೆಸ್ಟ್ರಾ ಆಫ್ ನೇಚರ್. ಈ ಜಾಗದ ಸುತ್ತಲಿನ ದಟ್ಟ ಅರಣ್ಯ, ಹಸಿರಿನ ಅಚಲ ಸೌಂದರ್ಯ, ಮಾಗೋಡ್ ಪ್ರದೇಶದ ಶಾಂತ ವಾತಾವರಣ, all combine to give an unforgettable experience. ಪ್ರವಾಸಿಗರಿಗೆ ಇಲ್ಲಿ ಶಾಂತ ಸೌಂದರ್ಯ, ಛಾಯಾಗ್ರಹಣ ಪ್ರಿಯರಿಗೆ ಅನಂತ ಪ್ರೇಮ್ಗಳು, ಪ್ರಕೃತಿ ಪ್ರೇಮಿಗಳಿಗೆ ಮನಮೋಹಕ ಸೌಂದರ್ಯ, ಇವೆಲ್ಲವೂ ಮಾಗೋಡ್ ಜಲಪಾತವನ್ನು ವಿಶೇಷವಾಗಿಸುತ್ತವೆ. ಮಳೆಗಾಲದಲ್ಲಿ ಇಲ್ಲಿ ಬರುವುದೆಂದರೆ ಗಗನದಿಂದ ಹರಿದು ಬರುವ ಹಿಮದ ಗೋಡೆಗಳನ್ನು ನೋಡುವಂತೆಯೇ ನೀರಿನ ಪ್ರಮಾಣ ಗಟ್ಟಿಯಾಗಿ ಹೆಚ್ಚುತ್ತಿರುತ್ತದೆ. ಜಲಪಾತದ ಗರ್ಜನೆಯೇ ನಿಮ್ಮ ಹೃದಯದಲ್ಲಿ ಕಂಪನ ಉಂಟು ಮಾಡುತ್ತದೆ. ಮಾಗೋಡ್ ಜಲಪಾತವು
ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿದೆ. ಇದು ಬೆಡ್ತಿ ನದಿಯಿಂದ ಉಗಮವಾಗಿದೆ. ಬೆಡ್ತಿ ನದಿ ಅಥವಾ ಶಾಲ್ಮಲಾ ನದಿ ಅಂತ ಕರೀತಾರೆ. ಇದು 200 ಮೀಟರ್ ಎತ್ತರದಿಂದ ಈ ಜಲಪಾತ ಧುಮುಕುತ್ತೆ. ಹಾಗೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಈ ಕಡೆನೂ ಕೂಡ ಒಂದು ವ್ಯೂ ಪಾಯಿಂಟ್ ಇದೆ. ನೀವು ಆ ಕಡೆನೂ ಹೋಗ್ಬಿಟ್ಟು ವೀಕ್ಷಣೆಯನ್ನು ಮಾಡ್ಬೋದು. ಬಟ್ ತುಂಬ ಅಪಾಯಕಾರಿಯಾಗಿರೋದ್ರಿಂದ ಪ್ರವಾಸಿಗರು ತುಂಬ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ನಮ್ಮ ಯಾವುದೇ ಜಲಪಾತಗಳನ್ನು ನೋಡಲಿಕ್ಕೆ ಹೋದಾಗೂ ಕೂಡ ಎಲ್ಲ ಜಲಪಾತಗಳು ಒಂದಿಷ್ಟು ಸ್ವಲ್ಪ ಪ್ರಮಾಣದ್ದಾದರೂ ಡೇಂಜರಸ್ ಇರುತ್ತೆ, ಅಪಾಯಕಾರಿಯಾಗಿರುತ್ತೆ. ಹೀಗಾಗಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಇಲ್ಲಿಯೂ ಕೂಡ ವ್ಯೂ ಪಾಯಿಂಟನ್ನು ನಾವೇನು ದೂರದಿಂದ ನೋಡ್ತಾ ಇರ್ತೀವಲ್ವ, ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ, ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಇಲ್ಲಿ ಈ ಪ್ರಕೃತಿ ಏನಿದೆ ಅಲ್ವಾ, ಇದು ದೇವರು ಕೊಟ್ಟ ವರವಾಗಿರುತ್ತೆ. ಹೀಗಾಗಿ ಈ ಪ್ರಕೃತಿಯನ್ನು ಬೆಳೆಸೋದು ಹಾಗೆ ಕಾಪಾಡುವುದು ಕೂಡ ನಮ್ಮದೇ ಕೆಲಸವಾಗಿರುತ್ತೆ. ಹೀಗಾಗಿ ಇಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆಯೋದಾಗಲಿ ಅದೆಲ್ಲ ಮಾಡಬಾರ್ದು. ಈ ಪ್ರಕೃತಿಯನ್ನು ರಕ್ಷಣೆ ಮಾಡೋದು ಹೊಣೆಯೂ ಕೂಡ ನಮ್ಮದೇ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಸ್ಟೆಪ್ಸನ್ನು ಮಾಡಿದ್ದಾರೆ. ನೀವು ಮೆಟ್ಟಿಲುಗಳನ್ನು ಏರ್ಬಿಟ್ಟು ಮುಂದೆ ಹೋಗಿಯೂ ಕೂಡ ನೀವು ಅಪೋಸಿಟ್ ಆಗಿ ಈ ಒಂದು ಮಾಗೋಡ್ ಫಾಲ್ಸನ್ನು ನೋಡ್ಬೋದು. ಈ ಮಾಗೋಡ್ ಫಾಲ್ಸು ಬೆಡ್ತಿ ನದಿಯಿಂದಾಗಿದೆ. ಬೆಡ್ತಿ ನದಿ ಅಥವಾ ಶಾಲ್ಮಲಾ ನದಿ ಅಂತ ಕರೀತಾರೆ. ಈ ನದಿಯಿಂದ ಈ ಒಂದು ಮಾಗೋಡ್ ಫಾಲ್ಸು ಸೃಷ್ಟಿಯಾಗುತ್ತೆ. ಇದು 200 ಮೀಟರ್ ಎತ್ತರದಿಂದ ಬೀಳುತ್ತೆ. 2 ಹಂತದಲ್ಲಿ ಬೀಳುತ್ತೆ. ನೀವು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ. 2 ಹಂತದಲ್ಲಿ ಆ ಒಂದು ಜಲಪಾತ ಬೀಳ್ತಾ ಇರೋದನ್ನು ನೀವು ವೀಕ್ಷಣೆ ಮಾಡ್ಬೋದು. ಈ ಜಲಪಾತವನ್ನು ನೋಡಲಿಕ್ಕೆ ಹೋಗಬೇಕಂದ್ರೆ ಸ್ವಂತ ವೆಹಿಕಲ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲಿ ಸಾರಿಗೆಯ ಸೌಲಭ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ಹೀಗಾಗಿ ಸ್ವಂತ ವೆಹಿಕಲಲ್ಲಿ ಹೋದರೆ ತುಂಬ ಸುಲಭವಾಗಿ ನೋಡ್ಕೊಂಡು ಬರ್ಬೋದು. ಮಾಗೋಡ್ ಜಲಪಾತ ಪ್ರಕೃತಿಯ ಮೌನದಲ್ಲಿ ಗರ್ಜಿಸುವ ಅಲೆ. ಈ ಜಲಪಾತದ ಬಳಿ ನಿಂತಾಗ ನಮ್ಮ ಕಣ್ಣು ನೋಡೋದು ನೀರಿನ ಬೀಳು ಮಾತ್ರವಲ್ಲ, ಇಲ್ಲಿ ಸಮಯವೇ ನಿಂತಂತಾಗುತ್ತದೆ. ಹರಿಯುವ ಹನಿ ಹನಿ ನೀರು ಸಾವಿರಾರು ವರ್ಷಗಳ ಕಂದಕದಲ್ಲಿ ತನ್ನದೇ ಆದ ಶಿಲ್ಪವೊಂದನ್ನು ರಚಿಸಿದೆ. ಪ್ರತಿ ಹನಿ ತನ್ನ ಕಥೆಯನ್ನು ಹೇಳುತ್ತದೆ. ಎಷ್ಟು ದೂರ ಬಂದಿದೆಯೋ, ಎಷ್ಟು ಕಾಡುಗಳಿಂದ ಹರಿದಿದೆಯೋ, ಎಷ್ಟು ಮಳೆಯ ತುಂತುರು ಸಂಗ್ರಹಿಸಿಕೊಂಡಿದೆಯೋ. ಮಳೆಗಾಲದ ಜಾದು ಎಂದೇ ಹೇಳುವ ಮಳೆಗಾಲ ಬಂದಾಗ ಮಾಗೋಡ್ ಒಂದು ಹೊಸ ಮುಖ ತೋರುತ್ತದೆ. ಮಾಗೋಡ್ ಕೇವಲ ಜಲಪಾತವಲ್ಲ, ಪ್ರಕೃತಿಯ ಮಂತ್ರ. ಯಾರು ಹೃದಯದಿಂದ ನೋಡುತ್ತಾರೋ ಅವರ ಮನಸ್ಸಿನ ಒತ್ತಡವೇ ಇಲ್ಲಿ ಕಣಿವೆಯಲ್ಲಿ ಕೊಚ್ಚಿ ಹೋಗುತ್ತದೆ ಎಂದು. ನೀವು ಇಲ್ಲಿ ಬಂದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಮೌನದಲ್ಲಿ ಶಾಂತಿಯೊಂದನ್ನು ಕಾಣುತ್ತೀರಿ. ಪ್ರಕೃತಿಯ ಅಚ್ಚರಿಗಳ ನಡುವೆ ಒಂದೇ ದಿನ ಕಳೆಯುವುದು ಜೀವನಕ್ಕೆ ಹೊಸ ಉಸಿರನ್ನು ತುಂಬುವಂತೆ. ಮಾಗೋಡ್ ಜಲಪಾತ ಇದು ಕೇವಲ ಕಣಿವೆಗಳಿಗೆ ಬಿಳಿ ದಾರಿಯಾಗಿ ಬೀಳುವ ನೀರು ಮಾತ್ರವಲ್ಲ, ಇದು ಮನಸ್ಸಿನ ಹಾಳಿಗಳ ಮೇಲೆ ಮುದ್ರಿತವಾಗುವ ಒಂದು ನೆನಪು. ಶಾಂತಿ, ಗರ್ಜನೆ, ಮಂಜು, ಹಸಿರು, ಆಲ್ ಇನ್ ಒನ್ ಮ್ಯಾಜಿಕಲ್ ಪ್ಲೇಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.